ಬೆಂಗಳೂರಿನ ನೆಲಮಂಗಲದ ಅರೇಬೊಮ್ಮನಹಳ್ಳಿಯಲ್ಲಿರುವ ಶ್ರೀ ಶಿವ ಕೃಪಾನಂದ ಸ್ವಾಮಿ ಮಠದಲ್ಲಿ ಕಳೆದ ಭಾನುವಾರ ಧ್ಯಾನ ಮತ್ತು ಯೋಗ ಮಂದಿರದ ಕಟ್ಟಡಕ್ಕೆ ಶಿಲಾಸ್ಥಾಪನೆಯನ್ನು ನೆರವೇರಿಸಲಾಯಿತು. ಮಠದ ಸಮಿತಿಯ ಪ್ರಮುಖರಾದ ಶ್ರೀಧರ್ ಮಣಿ, ಅರುಣ್ ಕುಮಾರ್, ಶಾಂತರಾಜು, ಜ್ಯೋತಿ, ಇಂದುಮತಿ ಅವರುಗಳು ಸೇರಿದಂತೆ ಇತರೆ ಎಲ್ಲಾ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ಸಮಿತಿಯ ಪದಾಧಿಕಾರಿಗಳು ಆರಂಭದಲ್ಲಿ ಗುರುವಂದನೆ ಸಲ್ಲಿಸಿ ಶಿಲೆಯ ಮೇಲೆ ಜೈ ಬಾಬಾ ಸ್ವಾಮಿ ಎಂದು ಬರೆಯುವ ಮೂಲಕ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಮಠದಲ್ಲಿದ್ದ ಎಲ್ಲಾ ಸಾಧಕರು ಸಹ ಇದೇ ಕಾರ್ಯಕ್ರಮವನ್ನು ಮುಂದುವರೆಸಿದರು. ಈ ಕಾರ್ಯಕ್ರಮಕ್ಕೂ ಮುನ್ನ ಎಲ್ಲ ಸಾಧಕರು ಎಂದಿನಂತೆ ಧ್ಯಾನ ಮುಗಿಸಿದ ಬಳಿಕ ಶಿಲಾಪೂಜೆಯಲ್ಲಿ ಭಾಗವಹಿಸಿದರು. ಸುಮಾರು 18 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಧ್ಯಾನ ಹಾಗೂ ಯೋಗ ಮಂದಿರವು ಇಡೀ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿರುವಂತೆ ನಿರ್ಮಿಸಲಾಗಿದ್ದು, ಸದ್ಯಕ್ಕೆ ಈ ಮಂದಿರಕ್ಕೆ ಸಾಧಕರೇ ತಮ್ಮ ಕೈಲಾದ ಹಣ ಸಹಾಯ ಮಾಡುವ ಮೂಲಕ ಕಾಮಗಾರಿ ನಡೆಸಲಾಗುತ್ತಿದೆ ಎಂದು ಮಠದ ಪ್ರಮುಖರು ತಿಳಿಸಿದ್ದಾರೆ. ಬೆಸ್ಟ್ ಮೇಲ್ಗಡೆಯಿಂದ ಸ್ವಲ್ಪ ಎಲ್ಲ ಅಲ್ಲೇ ಹೊಡಿ. ಹೌದಾ, ಗೊತ್ತಾಗಲ್ಲ.